ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ ಇದೀಗ ಬಹಳಷ್ಟು ರಾಜಕೀಯ ಹೈಡ್ರಾಮಕ್ಕೆ ಕಾರಣವಾಗ್ತಾ ಇದೆ. ಕಲಬುರಗಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರು. ಖರ್ಗೆ ನಿವಾಸಕ್ಕೆ ಬಿಜೆಪಿ ನಾಯಕರ ಮೂಲಕ ಮುತ್ತಿಗೆ ಹಾಕಲು ಪ್ರಯತ್ನ ನಡೆದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಯನ್ನು ಹಾಕಲಾಯಿತು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ, ಕಲಬುರಗಿಯ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ. ಖರ್ಗೆ ನಿವಾಸಕ್ಕೆ ಬಿಜೆಪಿ ನಾಯಕರಿಂದ ಮುತ್ತಿಗೆಗೆ ಯತ್ನವನ್ನ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಲು ಮುಂದಾಗಿದ್ದರು ಬಿಜೆಪಿ ನಾಯಕರು. ಬಿಜೆಪಿ ನಾಯಕರನ್ನ ಮಾರ್ಗ ಮಧ್ಯ ಕಾಕಿ ತಡೆ ಹಿಡಿದಿದೆ. ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದಿದೆ ಕಾಕಿ ಪಡೆ. ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆರೋಪಿ. ಹೀಗಾಗಿ ಕೂಡಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಇವತ್ತು ಬಿಜೆಪಿ ನಾಯಕರು ಮುತ್ತಿಗೆಗೆ ಯತ್ನವನ್ನ ಮಾಡಿದರು. ರೈಲ್ವೆ ಬಂದು ರ್ಯಾಕ್ ಮಧ್ಯದಲ್ಲಿ ಆ ಹುಡುಗನ ರುಂಡ ಬಿದ್ದಿದ್ರೆ ಅವನ ತಲೆ ಬಿದ್ದಿದೆ. ಅದ್ರ ಮೇಗಿಂದ 2-3 ಟ್ರೈನ್ ಬಿಟ್ಟಿದ್ದಾರೆ. ಯಾವ ಜಾಗಗಳಲ್ಲಿ ಅಲ್ಲೆಲ್ಲ ತಿರುಗಾಡಿದ್ದಾರೆ. ಇದಾದ ನಂತರ ಮುಂಜಾನೆ 9 ಗಂಟೆಗೆ ಅವರಿಗೆ ನ್ಯೂಸ್ ಬರ್ತದ, ನಿಮ್ಮ ಅಣ್ಣ ರೈಲ್ವೆಯಲ್ಲಿ ತಲೆ ಕೊಟ್ಟಿ ಪ್ರಾಣ ಬಿಟ್ಟಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ನಂತರ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ. ಬೀದಲ್ಲಿ ರೈಲ್ವೆ ಬಂದು ರ್ಯಾಕ್ ಮಧ್ಯದಲ್ಲಿ ಆ ಹುಡುಗನ ರುಂಡ ಬಿದ್ದಿದ್ರೆ ಅವನ ತಲೆ ಬಿದ್ದಿದೆ. ಅದ್ರ ಮೇಗಿಂದ 2-3 ಟ್ರೈನ್ ಬಿಟ್ಟಿದ್ದಾರೆ. ಯಾವ ಜಾಗಗಳಲ್ಲಿ ಅಲ್ಲೆಲ್ಲ ತಿರುಗಾಡಿದ್ದಾರೆ. ಇದಾದ ನಂತರ ಮುಂಜಾನೆ 9 ಗಂಟೆಗೆ ಆ ನಂತರ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ. ಬೀದಲ್ಲಿ ರೈಲ್ವೆ ಬಂದು ರ್ಯಾಕ್ ಮಧ್ಯದಲ್ಲಿ ಆ ಹುಡುಗನ ರುಂಡ ಬಿದ್ದಿದ್ರೆ ಅವನ ತಲೆ ಬಿದ್ದಿದೆ. ಅದ್ರ ಮೇಗಿಂದ 2-3 ಟ್ರೈನ್ ಬಿಟ್ಟಿದ್ದಾರೆ. ಯಾವ ಜಾಗಗಳಲ್ಲಿ ಅಲ್ಲೆಲ್ಲ ತಿರುಗಾಡಿದ್ದಾರೆ. ಇದಾದ ನಂತರ ಮುಂಜಾನೆ 9 ಗಂಟೆಗೆ ಅವರಿಗೆ ನ್ಯೂಸ್ ಬರ್ತದ, ನಿಮ್ಮ ಅಣ್ಣ ರೈಲ್ವೆಯಲ್ಲಿ ತಲೆ ಕೊಟ್ಟಿ ಪ್ರಾಣ ಬಿಟ್ಟಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದು ಇವತ್ತು ಕಲಬುರಗಿಯಲ್ಲಿ ಬಿಜೆಪಿ ನಾಯಕರಿಂದ ನಡೀತಾ ಇರುವಂತಹ ಬೃಹತ್ ಹೋರಾಟ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು, ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಿ ಕಲಬುರಗಿಯಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಮುಂದಾಗಿದ್ದು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ. ಒಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಆಗಲೇಬೇಕು, ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ತನಿಖೆಯನ್ನು ಎದುರಿಸಲೇಬೇಕು, ಸರ್ಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬಿಜೆಪಿ ನಾಯಕರ ಬಿಗಿ ಪಟ್ಟು ಮುಂದುವರೆದಿದೆ. ಕಲಬುರಗಿಯಲ್ಲಿ ಬೃಹತ್ ಮಾನವ ಸರಪಳಿಯನ್ನ ನಿರ್ಮಿಸಿ ಬೃಹತ್ ವೇದಿಕೆಯನ್ನ ಹಾಕಿ ರಸ್ತೆ ತಡೆ ಮಾಡಿ ಹೋರಾಟವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕಲು ಪ್ರಯತ್ನವನ್ನ ಮಾಡಿದ್ದಾರೆ. ಆ ನಂತರ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ. ಬೀದಲ್ಲಿ ರೈಲ್ವೆ ಬಂದು ರ್ಯಾಕ್ ಮಧ್ಯದಲ್ಲಿ ಆ ಹುಡುಗನ ರುಂಡ ಬಿದ್ದಿದ್ರೆ ಅವನ ತಲೆ ಬಿದ್ದಿದೆ. ಅದ್ರ ಮೇಗಿಂದ 2-3 ಟ್ರೈನ್ ಬಿಟ್ಟಿದ್ದಾರೆ. ಯಾವ ಜಾಗಗಳಲ್ಲಿ ಅಲ್ಲೆಲ್ಲ ತಿರುಗಾಡಿದ್ದಾರೆ. ಇದಾದ ನಂತರ ಮುಂಜಾನೆ 9 ಗಂಟೆಗೆ ಅವರಿಗೆ ನ್ಯೂಸ್ ಬರ್ತದ, ನಿಮ್ಮ ಅಣ್ಣ ರೈಲ್ವೆಯಲ್ಲಿ ತಲೆ ಕೊಟ್ಟಿ ಪ್ರಾಣ ಬಿಟ್ಟಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ನಂತರ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ. ಬೀದಲ್ಲಿ ರೈಲ್ವೆ ಬಂದು ರ್ಯಾಕ್ ಮಧ್ಯದಲ್ಲಿ ಆ ಹುಡುಗನ ರುಂಡ ಬಿದ್ದಿದ್ರೆ ಅವನ ತಲೆ ಬಿದ್ದಿದೆ. ಅದ್ರ ಮೇಗಿಂದ 2-3 ಟ್ರೈನ್ ಬಿಟ್ಟಿದ್ದಾರೆ. ಯಾವ ಜಾಗಗಳಲ್ಲಿ ಅಲ್ಲೆಲ್ಲ ತಿರುಗಾಡಿದ್ದಾರೆ. ಇದಾದ ನಂತರ ಮುಂಜಾನೆ 9 ಗಂಟೆಗೆ ಅವರಿಗೆ ನ್ಯೂಸ್ ಬರ್ತದ, ನಿಮ್ಮ ಅಣ್ಣ ರೈಲ್ವೆಯಲ್ಲಿ ತಲೆ ಕೊಟ್ಟಿ ಪ್ರಾಣ ಬಿಟ್ಟಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ನಂತರ ರೈಲ್ವೆ ಟ್ರ್ಯಾಕಿಗೆ ಹೋಗ್ತಾರೆ. ಬೀದಲ್ಲಿ ರೈಲ್ವೆ ಬಂದು ರ್ಯಾಕ್ ಮಧ್ಯದಲ್ಲಿ ಆ ಹುಡುಗನ
ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದ್ರೆ ಇದೀಗ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಜಗತ್ತು ವೃತ್ತದಿಂದ ಪ್ರತಿಭಟನೆ ನಡೀತಾ ಇತ್ತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದು ಭಾರೀ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಲಬುರಗಿ ನಗರದ ಜಗತ್ತು ವೃತ್ತದಿಂದ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ಮಾಡ್ಕೊಂಡು ಹೋದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂಥ ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವಾರು ನಾಯಕರು ಕೂಡ ಪ್ರತಿಭಟನೆಯಲ್ಲಿ ಸಾಥನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಒಟ್ಟಾರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪ್ರತಿಭಟನೆಗೆ ಮುಂದಾದಂಥ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನು ಬಂಧಿಸಲೇಬೇಕು, ಪ್ರಿಯಾಂಕ್ ಖರ್ಗೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು, ಕೂಡಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ರು. ಈ ಹಿನ್ನೆಲೆ ಭಾರೀ ಹೈ ಡ್ರಾಮಾ ಕೂಡ ನಡೀತು. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬಿಜೆಪಿ ನಾಯಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಒಂದ್ ಕಡೆ ಸಚಿನ್ ಆತ್ಮಹತ್ಯೆ ಪ್ರಕರಣ ತೀವ್ರ ರಾಜಕೀಯ ಜಟಾಪಟಿಗೆ ಕಾರಣ ಆಗ್ತಾ ಇದೆ. ಇವತ್ತು ಕಲಬುರಗಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ಬಿಜೆಪಿ ನಾಯಕರನ್ನು ಕೂಡ ಬಂಧಿಸಲಾಗಿದೆ. ಏನೆಲ್ಲ ನಡೀತಾ ಇದೆ ಕಲಬುರಗಿಯಲ್ಲಿ ಅಂತ? ವಿಜಯ ಭಾಸ್ಕರ್, ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರು ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಇದಕ್ಕೆ ನೇರ ಹೊಣೆ ಅನ್ನುವಂಥದ್ದನ್ನ ಆರೋಪಿಸಿ ಪ್ರತಿಭಟನೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿಯೂ ಕೂಡ ಸಿ.ಟಿ. ರವಿ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಸೇರಿದಂತೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು ಕಲಬುರಗಿಯಲ್ಲೇ ಪ್ರಿಯಾಂಕಾ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿದ್ರು. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು, ಮತ್ತೆ ಸಿ.ಟಿ. ರವಿ ಅವರು, ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು, ಮತ್ತೆ ಬಿಜೆಪಿಯ ಕಲಬುರಗಿ ಜಿಲ್ಲೆಯ ಒಂದು ಮುಖಂಡರು ಸೇರಿದಂತೆ ಹಲವರು ಕೂಡ ಅದರಲ್ಲಿ ಕಾರ್ಯಕರ್ತರು ಅದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾಕಷ್ಟು ಪೊಲೀಸ್ನ ಬಿಗಿ ಬಂದೋಬಸ್ತನ್ನು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಏರ್ಪಡಿಸಲಾಗಿತ್ತು. ಪ್ರಿಯಾಂಕಾ ಖರ್ಗೆ ಅವರ ನಿವಾಸಕ್ಕೂ ಕೂಡ ಕಾಕಿ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಹಾಗಾಗಿ ಬಿಜೆಪಿ ನಾಯಕರು ಏನು ಒಂದು ಡಿ.ಸಿ. ಕಚೇರಿಗೆ ಹೋಗಿ ಅದಾದ ಬಳಿಕ ಏನು ಕಲಬುರಗಿಯ ಒಂದು ಗಾಂಧಿನಗರದಲ್ಲಿ ಇರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರ ಪ್ರಿಯಾಂಕಾ ಖರ್ಗೆ ಅವರ ಒಂದು ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಏನು ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಮತ್ತೆ ಬಿಜೆಪಿ ಹಲವು ನಾಯಕರನ್ನು ಕೂಡ ಪೊಲೀಸರು ಬಂಧಿಸುವಂತ ಪ್ರಯತ್ನ ಕೂಡ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮತ್ತೆ ಪೊಲೀಸರ ನಡುವೆ ಕೂಡ ವಾಗ್ವಾದ ಶುರುವಾಗಿರ್ತಕ್ಕಂಥದ್ದು. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ಬಿಗಿಪಟ್ಟನ್ನ ಬಿಜೆಪಿ ನಾಯಕರು ಹಿಡಿದಿರ್ತಕ್ಕಂಥದ್ದು. ಆದ್ರೆ ಪ್ರಿಯಾಂಕಾ ಖರ್ಗೆ ಅವರ ಒಂದು ಆಪ್ತರು ಮತ್ತೆ ಕಾರ್ಯಕರ್ತರು ಸಹಿತ ಅವರಿಗೆ ಎಳ್ನೀರು ವ್ಯವಸ್ಥೆ ಮತ್ತೆ ಟೀ ಕಾಫಿ ವ್ಯವಸ್ಥೆ ಮಾಡುವ ಮುಖಾಂತರ ತಿರುಗೇಟನ್ನು ಕೊಡ್ಲಿಕ್ಕೂ ಕೂಡ ಅವರ ನಿವಾಸದ ಮುಂದೆನೆ ಒಂದು ಬಿಜೆಪಿ ನಾಯಕರ ಪ್ರತಿಭಟನೆ ಸ್ವಾಗತ ಕೋರ್ಲಿಕ್ಕೂ ಕೂಡ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಇಬ್ಬರು ಕಾರ್ಯಕರ್ತರ ನಡುವೆ ವಾಗ್ವಾದ ಶುರು ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಹೆಚ್ಚಿನ ಬಿಗಿ ಭದ್ರತೆ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್, ಸದ್ಯ ಈಗ ಏನು ಬಿಜೆಪಿ ನಾಯಕರನ್ನ ಬಂಧಿಸಿದಾರೋ ಪೊಲೀಸರು, ಇಲ್ಲಿಗೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರ ಅಥವಾ ಈ ಪ್ರತಿಭಟನೆಯ ಕಾವು ಇನ್ನೂ ಹೆಚ್ಚು ಪಡೆದುಕೊಳ್ಳುವಂತ ಸಾಧ್ಯತೆ ಏನಾದರೂ ಇದೆಯಾ ಬಸವರಾಜ್? ವಿಜಯ ಭಾಸ್ಕರ್, ಒಂದ್ ಕಡೆ ಬಿಜೆಪಿ ನಾಯಕರು ಪ್ರಿಯಾಂಕಾ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗುವಂತ ಸಂದರ್ಭದಲ್ಲಿ ಪೊಲೀಸರು ಅದನ್ನ ಅಂದ್ರೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅನ್ನುವಂಥದ್ದನ್ನ ಪೊಲೀಸರು ಮೊದಲೇ ಕಲಬುರಗಿ ಜಿಲ್ಲೆ SP ಅವರು ಕೂಡ ತಿಳಿಸಿದ್ರು ಅನ್ನುವಂಥದ್ದು ಕೂಡ ಅವರು ಕೂಡ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಇವರು ಎಲ್ಲೊಂದ್ ಕಡೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಸಂದರ್ಭದಲ್ಲಿ ಗಲಾಟೆ ಉಂಟಾಗಬಹುದು, ಮುತ್ತಿಗೆ ಹಾಕುವಂಥದ್ದು ಕೂಡ ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಅವ್ರನ್ನ ತಡೆಯುವಂತ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳು ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಸರ್ಕಾರದ ವಿರುದ್ಧ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಘೋಷಣೆ ಕೂಗ್ತಾ ನಾವು ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಪ್ರಯತ್ನಕ್ಕೂ ಕೂಡ ಮುಂದಾದ್ರು. ಆದ್ರೆ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನ ತಡೆಯುವಂತಲ್ಲಿ ಸಫಲರಾಗಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ನಾಯಕರ ಒಂದಿಷ್ಟು ಈ ಒಂದು ಹೋರಾಟಕ್ಕೆ ಪೊಲೀಸರು ಅಡ್ಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಬಿಜೆಪಿ ನಾಯಕರು ಇವತ್ತು ವಿರೋಧ ಪಕ್ಷ ನಾಯಕರಾಗಿರ್ಬೋದು ಮತ್ತೆ ಸಿ.ಟಿ. ರವಿ ಅವರಾಗಿರ್ಬೋದು ಸೇರಿದಂತೆ ಹಲವು ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಯನ್ನು ಮುಂದಾಗಿದ್ರು. ಇವತ್ತಿಗೆ ಮುಗಿಸ್ತಾರೋ ಅಥವಾ ಮುಂದೆ ಇನ್ನೂ ಕೂಡ ಹೋರಾಟದ ರೂಪುರೇಷೆಗಳನ್ನ ಏನಾದರೂ ಸಿದ್ಧಪಡಿಸ್ತಾರ ಅನ್ನುವಂಥದ್ದು ಬಿಜೆಪಿ ನಾಯಕರಲ್ಲಿ ತಿಳಿದುಕೊಳ್ಬೇಕಾಗಿದೆ. ವಿಜಯ್ ಭಾಸ್ಕರ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಯಾಗಿ. ಸದ್ಯಕ್ಕಂತೂ ಮುಂದಿನ ಬಿಜೆಪಿ ನಾಯಕರ ಹೋರಾಟದ ರೂಪುರೇಷೆಗಳು ಏನು ಅನ್ನುವಂಥ ಮಾಹಿತಿ ಬಹಿರಂಗ ಆಗಿಲ್ಲ. ಕಾದ್ ನೋಡಬೇಕು ಏನು ಬಿಜೆಪಿ ನಾಯಕರು ಮುಂದಿನ ಹೋರಾಟದ ರೀತಿಯನ್ನು ಯಾವ ರೀತಿ ಏನು ಸಿದ್ಧಪಡಿಸ್ತಾರೆ, ಮತ್ತೊಂದು ಹಂತದ ಹೋರಾಟಕ್ಕೆ ಕರೆ ಕೊಡ್ತಾರಾ, ಏನಾಗುತ್ತೆ ಅನ್ನುವಂಥದ್ದನ್ನು ಈಗ ಸದ್ಯ ಕಾದು ನೋಡಬೇಕಷ್ಟೇ. ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನು ಪಡೆಯುವವರೆಗೂ ಕೂಡ ಬಿಜೆಪಿ ನಾಯಕರು ಯಾವುದೇ ಕಾರಣಕ್ಕೂ ನಾವು ವಿರಮಿಸುವುದಿಲ್ಲ ಅನ್ನುವಂಥ ಸಂದೇಶವನ್ನು ಸದ್ಯಕ್ಕೆ ಇವತ್ತು